ಪದೇ ಪದೇ ಬಂದು ಎಲ್ಲ ಖಾಲಿ ಮಾಡಿ ಹೋದ. ನೋಡಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ. ಜಂಕ್ ಫುಡ್ ಮಾಡುವ ಬದಲು ಈ ಥರ ಹೆಲ್ದಿಯಾಗಿ ಮಾಡಿ ನೋಡಿ ಒಮ್ಮೆ ಮಕ್ಕಳಿಗೆ ಸಾಯಂಕಾಲ ಹೊತ್ತಿಗೆಲ್ಲ. ತುಂಬ ಒಳ್ಳೇದಿದು ಹೆಲ್ತಿಗೆ ಸಿಹಿಗೆಣಸು. ಅದು ಕಪ್ಪು ಬಾಳೆ ಎಲೆದು ಕಪ್ಪು. ಜಂಕ್ ಫುಡ್ ಬೇಡ, ಹೆಲ್ದಿ ಫುಡ್ ಬೇಕು ಅಲ್ಲ. ಹಾಯ್ ಎಲ್ಲರಿಗೂ. ಇವತ್ತು ಸಿಹಿ ಗೆಣಸು ತಂದಿದ್ದೇವೆ. ಹೆಲ್ದಿಯಾಗಿ ಸಿಹಿ ಗೆಣಸಿನ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೇವೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಅದು ಕೂಡ ಕಡಿಮೆ ಎಣ್ಣೆ ಹಾಕಿ ಇದನ್ನ ಮಾಡ್ತಾ ಇದ್ದೀನಿ. ಮಕ್ಕಳೇ, ಫ್ರೆಂಚ್ ಫ್ರೈಸ್ ಮಾಡುವ? ನಿನಗೆ ಬೇಕಾ? ಹಾಗಾದ್ರೆ ಮಾಡುವಲ್ಲ. ಓಕೆ, ಇದನ್ನ ಯಾವ ರೀತಿ ಮಾಡುದು ಅಂತ ನೋಡುವ. ಓಕೆ, ಗೆಣಸನ್ನ ಕಟ್ ಮಾಡುವ. ನೀರಲ್ಲಿ ಒಮ್ಮೆ ತೊಳೆದು ಮತ್ತೆ ಇದನ್ನ ಕಟ್ ಮಾಡಿದ್ರೆ ಆಯ್ತು. ನಾನು ಆಲ್ರೆಡಿ ಇದನ್ನ ಕ್ಲೀನ್ ಮಾಡಿದ್ದೇನೆ. ಇದರ ಸಿಪ್ಪೆ ತೆಗೆಯುವ. ಸಿಪ್ಪೆ ಇಟ್ಟರೆ ಒಳ್ಳೇದು ಮಾತ್ರ, ಆಕ್ಚುಲಿ ತುಂಬಾ ಒಳ್ಳೇದು ಹೆಲ್ತಿಗೆ ಇದರ ಸಿಪ್ಪೆ. ಬಟ್ ನಾನಿವತ್ತು ತೆಗಿತಾ ಇದ್ದೇನೆ, ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಅಂತ ಹೇಳಿ. ನಿಮ್ಗೆ ಇಷ್ಟ ಇದ್ರೆ ಇದನ್ನ ಇಡ್ಬೋದು. ಸ್ವಲ್ಪ ಮೇಲಿಂದ ಮೇಲೆ ಸಿಪ್ಪೆಯನ್ನು ತೆಗೆಯುವ. ಕ್ಲೀನಾಗಿ ತೆಗಿಬೇಕಂತೇನಿಲ್ಲ. ನೋಡಿ, ಸಿಹಿ ಗೆಣಸನ್ನ ಕಟ್ ಮಾಡಿ ಆಯಿತು. ಓಕೆ, ಈಗ ಇದನ್ನು ಫ್ರೈ ಮಾಡುವ. ಓಕೆ, ಇಲ್ಲಿ ನಾನು ಸಾಸ್ ಪ್ಯಾನಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಇಟ್ಟದಷ್ಟೇ ಇದಕ್ಕೆ ಹಾಕುವ. ಒಂದು ಗೆಣಸನ್ನು ಮಾತ್ರ ಯೂಸ್ ಮಾಡಿದ್ದು ನಾವು. ಒಂದು ಗೆಣಸಲ್ಲೇ ಸುಮಾರು ಫ್ರೆಂಚ್ ಫ್ರೈಸನ್ನು ಮಾಡ್ಬೋದು. ಇದು ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು. ಒಂದು ಕುದಿ ಬಂದ ನಂತರ 1 ನಿಮಿಷ ಇದನ್ನು ಬೇಯಿಸಿ ತೆಗಿಬೇಕು. ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ. ಜಾಸ್ತಿ ಬೇಯಿಸಿದ್ರೆ ಮತ್ತೆ ಇದು ಶೇಪ್ ನಿಲ್ಲುವುದಿಲ್ಲ, ಕಟ್ಟಾಗ್ತದೆ. ಕಟ್ಟಾಗ್ಲಿಕ್ಕಿಲ್ಲ. ಜಸ್ಟ್ ಒಂದು ಕುದಿ ಬಂದ ನಂತರ 1 ನಿಮಿಷ ಬೇಯಿಸಿ ತೆಗಿಬೇಕು ಇದನ್ನ. ನೋಡಿ, ಇದು ಈಗ ಕುದಿ ಬರ್ತಾ ಉಂಟು. ಇನ್ನು 1 ನಿಮಿಷ ಇದನ್ನ ಬೇಯಿಸಿ ತೆಗೆಯುವ. ಅಂದ್ರೆ ಜಾಸ್ತಿ ಓವರ್ ಆಗಿ ಕೂಡ ಬೇಯಿಸಬಾರ್ದು, ಇದು ಕಟ್ಟಾಗ್ತದೆ. ಮತ್ತೆ ಕುದಿ ಬರ್ತಾ ಉಂಟಲ್ಲ, 1 ನಿಮಿಷ ಬಿಟ್ಟು ಮತ್ತೆ ಇದನ್ನ ಆಫ್ ಮಾಡುವ. ಮತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸಬೇಕು, ಹೈ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಇನ್ನೊಂದು ನಿಮಿಷ ಬಿಟ್ಟು ಇದನ್ನು ತೆಗೆಯುವ. ನೋಡಿ, ಈಗ ಆಫ್ ಮಾಡ್ತೇನೆ. ಇದನ್ನ ಸ್ಟ್ರೈನ್ ಮಾಡಬೇಕು ಕೂಡಲೇ. ನೋಡಿ, ಒಂದು ಟಿಶ್ಯೂವನ್ನು ಇಟ್ಟು ಅದರ ಮೇಲೆ ಈ ಫ್ರೈಸನ್ನು ಹಾಕುವ. ಅಂದರೆ ಅದು ಎಕ್ಸ್ಟ್ರಾ ನೀರೇನಿದೆ ಅದು ತೆಗಿಬೇಕು. ನಿಲ್ಲು, ತಿನ್ನಲಿಕ್ಕೆ ರೆಡಿ ಆಗಲಿಲ್ಲ. ಮಕ್ಕಳಿಗೆ ಇವಾಗಲೇ ಅವಸರ ಆಗಿದೆ. ಇದನ್ನು ನೋಡಿ, ಆಗಲಿಲ್ಲ, ಇನ್ನೂ ಸಹ ಮಾಡ್ಲಿಕ್ಕೆ ಉಂಟು. ನನಗೆ ಮಾಡಿ ಕೊಡ್ತೇನೆ ನಾನು. ಮಕ್ಕಳಿಗೆ ಇದನ್ನು ನೋಡಿ ಇವಾಗಲೇ ತಿನ್ನುವಂತಾಗಿದೆ. ಮೇಲಿಂದ ಸಹ ಒಂದು ಟಿಶ್ಯೂವನ್ನು ಇಟ್ಟು ಸ್ವಲ್ಪ ಇದು ಮಾಯಿಶ್ಚರನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಅಷ್ಟೇ. ಸ್ವಲ್ಪ ನೀರಿನ ಅಂಶ ಹೋಗ್ಲಿ ಅಂತ. ಇಲ್ಲ, ಅಂಟಾಗ್ತದಲ್ಲ ಅದಕ್ಕೆ. ನೋಡಿ, ಇದು ಓವರ್ ಆಗಿ ಕೂಡ ನೀವು ಇದು ಬೇಯಿಸಬಾರ್ದು. ಮತ್ತೆ ಒಮ್ಮೆ ಸಾಫ್ಟ್ ಆದ್ರೆ ಕಟ್ ಆಗ್ತದೆ, ಮತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಫ್ರೈಯಿಂಗ್ ಪ್ಯಾನಿಗೆ
1 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತೆ ನಿಮಗೆ ಎಣ್ಣೆ ಬೇಡ ಅಂತ ಆದರೆ ಖಾಲಿ ಹೀಗೆ ಸಹ ಫ್ರೈ ಮಾಡ್ಬೋದು, ತೊಂದರೆ ಏನಿಲ್ಲ. ಓಕೆ, ನಾನು ಜಸ್ಟ್ 1 ಸ್ಪೂನ್ ಅಷ್ಟೇ ಹಾಕಿದ್ದು, ಜಾಸ್ತಿ ಹಾಕೋದಿಲ್ಲ. ವಿದೌಟ್ ಆಯಿಲ್ ಕೂಡ ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಬೋದು. ಓಕೆ, ಈಗ ಇದನ್ನು ಫ್ರೈ ಮಾಡುವ. ನೋಡಿ, ಇದನ್ನು ಬಾಯ್ಲ್ ಮಾಡುವಾಗ ಬೇಯಿಸುವಾಗ ನೋಡಿ ಇಷ್ಟೇ ಬೇಯಿಸಬೇಕು. ಜಾಸ್ತಿ ಬೇಯಿಸಿದ್ರೆ ಇದು ಕಟ್ ಆಗುತ್ತದೆ. ನೋಡಿ, ಇದು ಏನು ಮಾಡಿದ್ದು ಕಟ್ ಆಗೋದಿಲ್ಲ, ಇಷ್ಟೇ ಬೇಯಿಸಬೇಕು. ಜಾಸ್ತಿ ಬೇಯಿಸಿದ್ರೆ ಸರಿಯಾಗಿ ಬರುವುದಿಲ್ಲ ಫ್ರೆಂಚ್ ಫ್ರೈಸ್. 0 ಆಯಿಲ್ ಹಾಕಿ ಕೂಡ ಇದನ್ನು ಮಾಡ್ಬೋದು. ಒಂಚೂರು ಕೂಡ ಎಣ್ಣೆ ಹಾಕದೆ ಫ್ರೈ ಮಾಡ್ಬೋದು. ನೋಡಿ, ಇಷ್ಟಾದರೆ ಸಾಕು. ಸ್ವಲ್ಪ ಲೈಟಲ್ಲಿ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ, ಸಾಕು. ಇಷ್ಟಾದರೆ ಇದನ್ನು ತೆಗೆದು ಬಿಡುವ. ಓಕೆ, ಈಗ ನೆಕ್ಸ್ಟ್ ರೌಂಡ್ ಫ್ರೈಸನ್ನು ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡಿದರೆ ಆಯಿತು. 2 ಸತಿ ಹಾಕಿದರೆ ಆಗುತ್ತೆ. 0 ಆಯಿಲ್ ಹಾಕಿ ಸಹ ಮಾಡ್ಬೋದು. ಓಕೆ, ಓಕೆ, ಇದು ಫ್ರೈ ಮಾಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ನಿಮ್ಗೆ ಇಷ್ಟವಿದ್ದ ಮಸಾಲೆಯನ್ನು ಹಾಕ್ಬೋದು. ನಾನು ಸ್ವಲ್ಪ MR ಮಸಾಲವನ್ನು ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಸಹ ಹಾಕ್ಬೋದು, ಯಾವುದು ಸಹ ಆಗ್ತದೆ. ಇಷ್ಟೊಮ್ಮೆ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು. ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಬೋದು ಇದಕ್ಕೇನೆ. ನಾನು 1 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದು, ಜಾಸ್ತಿ ಬೇಡ ಅಂತೇಳಿ, ಹೆಲ್ದಿಯಾಗಿ ಮಾಡುವ ಅಂತೇಳಿ. ಎಣ್ಣೆ ಹಾಕಿ ಯಾರು ಕೂಡ ಫ್ರೆಂಚ್ ಫ್ರೈಸ್ ಮಾಡ್ಬೋದು ಒಳ್ಳೆ ಕ್ರಿಸ್ಪಿಯಾಗಿ. ಬಟ್ ಈ ಥರ ಕಡಿಮೆ ಎಣ್ಣೆ ಹಾಕಿ ತುಂಬ ಸುಲಭದಲ್ಲಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿ ಕೊಡ್ಬೋದು ನೋಡಿ ಮಕ್ಕಳಿಗೆ. ಓಕೆ, ಇದು ಇರಲಿ. ಇನ್ನು ಇದನ್ನು ಸರ್ವ್ ಮಾಡಲಿಕ್ಕೆ ಒಂದು ಕಪ್ಪನ್ನು ಮಾಡುವ, ಅದು ಕೂಡ ಬಾಳೆ ಎಲೆಯಲ್ಲಿ. ಫ್ರೆಂಚ್ ಫ್ರೈಸ್ ಮಾಡಿ ಆಯಿತು. ಇನ್ನು ಅದನ್ನು ಸರ್ವ್ ಮಾಡಲಿಕ್ಕೆ ಬಾಳೆ ಎಲೆಯಲ್ಲಿ ಒಂದು ಕಪ್ಪನ್ನು ಮಾಡುವ ಅಂತ ಇದ್ದೇನೆ. ಸೊ ಮಕ್ಕಳಿಗೆ ಕೂಡ ಖುಷಿ ಆಗ್ತದಲ್ಲ, ಸ್ವಲ್ಪ ವೆರೈಟಿಯಾಗಿ ಮಾಡಿ ಕೊಟ್ಟರೆ ಅಂತ. ಹಾಗೆ ಸೊ ಇದರಲ್ಲಿ ಒಂದು ಕಪ್ಪು ಮಾಡುವ. ಸಿಂಪಲ್ ಆಗಿ ಒಂದು ಕಪ್ಪನ್ನು ಮಾಡುವ. ನೋಡಿ, ಈ ಥರ ಮಾಡಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಇದನ್ನು ಹೀಗೆ ಮಾಡಿ ನೋಡಿ, ಸಿಂಪಲ್ ಕಪ್ ಒಂದು. ಇದನ್ನು ಈ ಥರ ಹಾಕಿ ಒಳಗಿಂದ ಹಾಕಿ ಇಲ್ಲೊಂದು ಪಿನ್ ಮಾಡಿದರೆ ಒಂದು ಕಪ್ಪು ರೆಡಿ ಆಗ್ತದೆ. ಇದಕ್ಕೊಂದು ಕಡ್ಡಿ ಹಾಕಿದರೆ ಆಯಿತು. ಒಂದು ಕಡ್ಡಿ ಹಾಕಿದರೆ ಆಯಿತು. ಅಥವಾ ಸ್ಟೆಪ್ಲರ್ ಇದ್ದರೆ ಅದರಲ್ಲಿ ಸಹ ಪಿನ್ ಮಾಡ್ಬೋದು ಈಸಿಯಾಗಿ. ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡುವ ಅಂತ. ನೋಡಿ, ಕಪ್ಪು ರೆಡಿ ಆಯಿತು ನೋಡಿ. ಬೇಕಿದ್ರೆ ಇಲ್ಲಿ ಸ್ವಲ್ಪ ಕಟ್ ಮಾಡ್ಬೋದು. ಇನ್ನು ಇದರೊಳಗೆ ಫ್ರೆಂಚ್ ಫ್ರೈಸ್ ಹಾಕಿ ಕೊಟ್ಟರೆ ಮಕ್ಕಳಿಗೆ ಖುಷಿ ಆಗುತ್ತೆ. ಓಕೆ, ಕಪ್ಸ್ ಎಲ್ಲ ರೆಡಿ ಇದೆ. ಈಗ ಇದಕ್ಕೆ ಫ್ರೆಂಚ್ ಫ್ರೈಸ್ ಹಾಕುವ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕೊಡ್ತಾ ಇದ್ದೇನೆ. ನಾನು ಇದನ್ನೊಮ್ಮೆ ಮಾಡಿದ್ದೆ ಮನೆಯಲ್ಲಿ. ಫಸ್ಟಿಗೆ ನನ್ನ ಮಗ 1 ಪೀಸ್ ತಿಂದು ಇದು ಚೆನ್ನಾಗಿಲ್ಲ ಅಂತ ಹೇಳಿದ. ಅದು ತಿಂದಾದ ನಂತರ ಪದೇ ಪದೇ ಬಂದು ಇದನ್ನು ತಿಂತಾ ಇದ್ದ. ಅದರಲ್ಲಿ ಗೊತ್ತಾಯಿತು ಅವನಿಗೆ ಅದು ಇಷ್ಟ ಆಯಿತು ಅಂತೇಳಿ. ಫಸ್ಟಿಗೆ ಅಂದರೆ ಅದು ಅವನಿಗೆ ಮಾರ್ಕೆಟಲ್ಲಿ ಸಿಗ್ತದಲ್ಲ, ಆ ಥರ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳ್ತಿದ್ದ ಫಸ್ಟಿಗೆ. ಈ ಟೈಪ್ ಅವನು ನೋಡುವಾಗ ಅವನು ಬೇಡ ಅಂತ ಹೇಳಿದ್ದ. ಮತ್ತೆ ಒಂದು ತಿಂದು ಮತ್ತೆ ಪದೇ ಪದೇ ಬಂದು ಎಲ್ಲ ಖಾಲಿ ಮಾಡಿ ಹೋದ.
ನೋಡಿ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ. ಜಂಕ್ ಫುಡ್ ಮಾಡುವ ಬದಲು ಈ ಥರ ಹೆಲ್ದಿಯಾಗಿ ಮಾಡಿ ನೋಡಿ ಒಮ್ಮೆ ಮಕ್ಕಳಿಗೆ ಸಾಯಂಕಾಲ ಹೊತ್ತಿಗೆಲ್ಲ. ತುಂಬ ಒಳ್ಳೇದಿದು ಹೆಲ್ತಿಗೆ ಸಿಹಿಗೆಣಸು. ಮಕ್ಕಳೇ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಬೇಕು. ತಕೋ ಇದು ಇಡಿ. ವೆರಿ ಗುಡ್. ಸಂಜೆ ಗಟ್ಟಿ ಹಿಡಿಬೇಕು, ಗಟ್ಟಿ ಹಿಡಿ. ಇದು ಸಂಜೆಗೆ, ದೊಡ್ಡದು ಸಂಜೆಗೆ. ತಿನ್ನಿ 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 ಮಕ್ಕಳೇ, ತಿನ್ನಿ 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 ತಿಂದು ಹೇಳ್ಬೇಕು. ಸೂಪರ್ ಮುಂಚೆನೆ ಹೇಳಲಿಕ್ಕಿಲ್ಲ, ಎಲ್ಲ ಖಾಲಿ ಮಾಡಿ ಹೇಳ್ಬೇಕು. ತಿನ್ನಿ ತಿನ್ನಿ. ಎಲ್ಲ ರಿಯಾಕ್ಷನ್ ಹೇಗುಂಟು, ಹೇಗಿದೆ? ಸಂಜು, ಮೇಘನಾ ಹೇಗುಂಟು? ಚೆನ್ನಾಗಿದೆಯಾ? ತಿನ್ನಿ, ತುಂಬಾನೇ ಹೆಲ್ದಿ ಇದು. ಜಂಕ್ ಫುಡ್ ಅಲ್ಲ, ಹೆಲ್ದಿ ಫುಡ್ ಅಲ್ವಾ? ಯಾವ ಫುಡ್ ತಿನ್ಬೇಕು? ಹೆಲ್ದಿ ಫುಡ್. ಜಂಕ್ ಫುಡ್ ಬೇಡ ಅಲ್ಲ? ಎಲ್ಲರೂ ಹೇಳಿ ಬೇಡ, ಜಂಕ್ ಫುಡ್ ಬೇಡ ಹೇಳಿ. ಜಂಕ್ ಫುಡ್ ಬೇಡ, ಹೆಲ್ದಿ ಫುಡ್ ಬೇಕು ಅಲ್ಲ? ಸೂಪರ್ ಮಾಡಿ. ಹೇಗುಂಟು? ಚೆನ್ನಾಗುಂಟಾ? ಸ್ಮೈಲ್ ಸ್ಮೈಲ್, ಎಲ್ಲರೂ ಸ್ಮೈಲ್ ಕೊಡಿ. ಸಂಜು ಸ್ಮೈಲ್ ಕೊಡು. ಕಪ್ಪು ಹೇಗುಂಟು? ಚೆನ್ನಾಗುಂಟಾ ಕಪ್ಪು? ನಿಮ್ದು ಬಾಳೆ ಎಲೆದು ಕಪ್ಪು, ಕಪ್ಪು ಚಂದ ಉಂಟಾ? ಅದು ಕಪ್ಪು, ಬಾಳೆ ಎಲೆದು ಕಪ್ಪು. ಯಮ್ಮಿಯಾ? ಯಮ್ಮಿಯಾ? ಸ್ವಲ್ಪ ಮಾತನಾಡಿ ನೀವು ಮಕ್ಕಳು. ಹೇಗುಂಟು ಹೇಳಿ. ಯಮ್ಮಿ. ಸೂಪರ್. ಮತ್ತೆ ಬೇರೆ ಚಲೋ ಐತಿಯಾ? ಓಕೆ, ನೋಡಿದ್ರಲ್ಲ ಯಾವ ರೀತಿ ಹೆಲ್ದಿಯಾಗಿ ನಾವು ಮನೆಯಲ್ಲೇ ಸ್ವೀಟ್ ಪೊಟೇಟೋನ ಯೂಸ್ ಮಾಡಿ ಫ್ರೆಂಚ್ ಫ್ರೈಸ್ ಅನ್ನ ಮಾಡ್ಬೋದು ಅಂತ. ಅಫ್ಕೋರ್ಸ್ ಮಾರ್ಕೆಟ್ ಅಲ್ಲಿ ಸಿಗುವ ಹಾಗೆ ಕ್ರಿಸ್ಪಿ ಬರಲ್ಲ. ಕ್ರಿಸ್ಪಿ ಬರಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಎಲ್ಲ ಹಾಕಿ ಮಾಡ್ಬೋದು. ಬಟ್ ಅದನ್ನೆಲ್ಲ ಮಾಡದೆ ಸ್ವಲ್ಪ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಟ್ಟಿದ್ದೇನೆ. ಇದು ಅಭ್ಯಾಸ ಆದ ನಂತರ ಮತ್ತೆ ಇದೇ ಬೇಕು ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ನಾನು ಇದನ್ನ ಮಾಡುವಾಗ ನನ್ನ ಮಗ ಹೇಳಿದ, ಇದು ಒಳ್ಳೇದಿಲ್ಲ, ನನಗೆ ಬೇಡ, ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ ಹಾಗೇನೆ ಮಾಡಿಕೊಡು ಅಂತ ಹೇಳಿದ. ಮತ್ತೆ ಅದು ತಿಂತ ಅಭ್ಯಾಸ ಆದ ನಂತರ ಈಗ ಇದು ಇಷ್ಟ ಆಗಿದೆ ಅವರಿಗೆ. ಸೊ ನಾವು ಹೆಲ್ದಿ ಫುಡ್ ಅನ್ನ ಅಭ್ಯಾಸ ಮಾಡಿದಷ್ಟು ಒಳ್ಳೇದು ಮಕ್ಕಳಿಗೆ, ಆದಷ್ಟು ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡುವ ಅಂತ ಹೇಳಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.